ನಮಸ್ಕಾರ. ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಹದಿಹರೆಯದವರಾಗಿದ್ದವರು. ಅದು ಮೊನ್ನೆ ಅನ್ನೋ ಹಾಗಿದ್ರೂ ಸರಿ, 80ರ ದಶಕದಲ್ಲಾದ್ರೂ ಸರಿ, ಆ ಬಾಲ್ಯದಿಂದ ದೊಡ್ಡವರಾಗೋ ನಡುವೆ ಬರೋ ಹಂತವನ್ನ ಯಾರೂ ತಪ್ಸ್ಕೊಡೋಕ್ಕಾಗಲ್ಲ. ಆದ್ರೆ ಪೋಷಕರ ದೃಷ್ಟಿಯಿಂದ ನೋಡಿದ್ರೆ ಈ ಸಮಯ ಒಂಥರ ತಲೆನೋವಲ್ವಾ? ಹದಿಹರೆಯದ ಮಕ್ಕಳ ಮೂಡ್ ಸ್ವಿಂಗ್ಸ್, ಅವರ ವಿಚಿತ್ರ ವರ್ತನೆಗಳು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅರ್ಥನೇ ಆಗಲ್ಲ. ಇವತ್ತು ನಾವು ಇದೇ ರಹಸ್ಯವನ್ನ ಭೇದಿಸೋಕೆ ಒಂದು ಪ್ರಯತ್ನ ಮಾಡೋಣ. ನಮ್ಮ ಕೈಯಲ್ಲಿರೋದು ಡಾಕ್ಟರ್ ಫ್ರಾನ್ಸಿಸ್ ಇ ಜೆನ್ಸನ್ ಅವರ ದ ಟೀನೇಜ್ ಬ್ರೇನ್ ಅನ್ನೋ ಪುಸ್ತಕ. ಡಾಕ್ಟರ್ ಜೆನ್ಸನ್ ಕೇವಲ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ನರವಿಜ್ಞಾನ ವಿಭಾಗದ ಮುಖ್ಯಸ್ಥರಲ್ಲ, ಅವರೊಬ್ಬ 2 ಗಂಡು ಮಕ್ಕಳ ತಾಯಿ ಕೂಡ. ಸೊ ಈ ಪುಸ್ತಕದಲ್ಲಿ ಅವರ ಸಂಶೋಧನೆಯ ಜೊತೆಗೆ ಒಬ್ಬ ಸಿಂಗಲ್ ಮದರ್ ಆಗಿ ಅವರ ಅನುಭವಗಳು ಸೇರ್ಕೊಂಡಿವೆ. ಇದನ್ನ ಅವರು ಹದಿಹರಿಯವರನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸರ್ವೈವಲ್ ಗೈಡ್ ಅಂತಾನೆ ಕರೀತಾರೆ. ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟ. ಹದಿಹರೆಯದವರನ್ನ ಯಾವುದೋ ಬೇರೆ ಗ್ರಹದಿಂದ ಬಂದ ಏಲಿಯನ್ ಸ್ಪೀಶೀಸ್ ತರ ನೋಡೋದು ಬಿಟ್ಟು ಅವರ ಮೆದುಳಿನೊಳಗೆ ವೈಜ್ಞಾನಿಕವಾಗಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತೀ ಮುಖ್ಯವಾದ ಅಂಶ ಅಂದ್ರೆ, ಡಾಕ್ಟರ್ ಜೆನ್ಸನ್ ಅವರೇ ಒಪ್ಪುಕೊಳ್ಳೋ ಹಾಗೆ ಅವರೂ ಕೂಡ ಮೊದಲಿಗೆ ತಪ್ಪು ತಿಳ್ಕೊಂಡಿದ್ರಂತೆ. ಹದಿಹರೆಯದವರ ಮೆದುಳು ಅಂದ್ರೆ ವಯಸ್ಕಲ ಮೆದುಳಿನ ಒಂದು ಸಣ್ಣ ವರ್ಜನ್, ಅಂದ್ರೆ ಕಡಿಮೆ ಮೈಲೇಜ್ ಇರೋ ಅಡಲ್ಟ್ ಬ್ರೈನ್ ಅಷ್ಟೇ ಅಂತ. ಆದ್ರೆ ಅವರ ಸಂಶೋಧನೆ ಶುರು ಆದ್ಮೇಲೆ ಗೊತ್ತಾಗಿದ್ದು ಈ ನಂಬಿಕೆ ಸಂಪೂರ್ಣ ತಪ್ಪು ಅಂತ. ಬಹುಶಃ ಇದುವೇ ಈ ಇಡೀ ಚರ್ಚೆಯ ಅಡಿಪಾಯ. ಹೌದು, ಇದು ಬಹಳ ಕುತೂಹಲಕಾರಿ ವಿಷಯ. ಜೆನ್ಸನ್ ಅವರ ಪ್ರಕಾರ ಹದಿಹರೆಯದ ಮೆದುಳು ಒಂದು ಪೂರ್ಣಗೊಳ್ಳದ ಪಜಲ್ ಇದ್ದ ಹಾಗೆ. ಅಂದ್ರೆ ಅದರ ಎಲ್ಲಾ ತುಣುಕುಗಳು ಇವೆ, ಆದರೆ ಎಲ್ಲವೂ ಸರಿಯಾದ ಜಾಗದಲ್ಲಿ ಇನ್ನೂ ಕೂತಿಲ್ಲ. ಇದು ಬಾಲ್ಯ ಮತ್ತು ಪ್ರೌಢಾವಸ್ಥೆಯ ನಡುವಿನ ಒಂದು ನಿರ್ಣಾಯಕ ಹಂತ. ಈ ಸಮಯದಲ್ಲಿ ಮೆದುಳಿಗೆ ಅದ್ಭುತ ಶಕ್ತಿ ಇರುತ್ತೆ, ಅದರ ಜೊತೆಗೆ ಕೆಲವೊಂದು ವಿಶಿಷ್ಟವಾದ ದೌರ್ಬಲ್ಯಗಳು ಇರುತ್ತವೆ. ಪಜಲ್ ಅಂದ್ರೆ ಆ ತುಣುಕುಗಳನ್ನ ಜೋಡಿಸೋ ಕೆಲಸ ಇನ್ನು ನಡೀತಾನೆ ಇರತ್ತೆ ಅಂತನಾ? ನಿಖರವಾಗಿ. ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಮೆದುಳಿನ ನರಕೋಶಗಳ ನಡುವೆ ಸಂಪರ್ಕವನ್ನ ವೇಗಗೊಳಿಸೋ ಮೈಲಿನೇಷನ್ ಅನ್ನೋ ಪ್ರಕ್ರಿಯೆ ಈ ಸಮಯದಲ್ಲಿ ಬಹಳ ವೇಗವಾಗಿ ನಡೀತಿರುತ್ತೆ. ಇದನ್ನ ನೀವು ಎಲೆಕ್ಟ್ರಿಕ್ ವೈರ್ಗೆ ಇನ್ಸುಲೇಷನ್ ಹಾಕಿದ ಹಾಗೆ ಅಂತ ಅಂದ್ಕೊಳ್ಬೋದು. ಓ ಸರಿ. ಇದು ಮೆದುಳಿನ ಸಂಸ್ಕರಣಾ ವೇಗವನ್ನು 100 ಪಟ್ಟು ಹೆಚ್ಚಿಸುತ್ತೆ. ಅದೇ ಸಮಯದಲ್ಲಿ ಅನಗತ್ಯ ನರ ಸಂಪರ್ಕಗಳನ್ನು ತೆಗೆದುಹಾಕೋ ಪ್ರೂನಿಂಗ್ ಅಥವಾ ಕತ್ತರಿಸುವಿಕೆ ಪ್ರಕ್ರಿಯೆಯೂ ನಡೆಯುತ್ತೆ. ಓಕೆ, ಅಂದ್ರೆ ಮೆದುಳು ತನ್ನಲ್ಲೂ ತಾನೇ ಅಪ್ಗ್ರೇಡ್ ಮಾಡಿಕೊಂಡು ಹೆಚ್ಚು ಎಫಿಷಿಯೆಂಟ್ ಆಗ್ತಾ ಇದೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಬೆಳವಣಿಗೆ ಮೆದುಳಿನ ಹಿಂಭಾಗದಿಂದ ಮುಂಭಾಗಕ್ಕೆ ಸಾಗುತ್ತೆ. ಓ ಹಾಗಾ? ಹೌದು. ಅಂದ್ರೆ ಭಾವನೆಗಳನ್ನು ನಿಯಂತ್ರಿಸುವ ಅಮಿಗ್ಡಾಲಾದಂತಹ ಭಾಗಗಳು ಬೇಗನೆ ಪ್ರಬುದ್ಧವಾಗುತ್ತವೆ. ಆದರೆ ತರ್ಕ, ಯೋಚನೆ, ನಿರ್ಣಯ ತೆಗೆದುಕೊಳ್ಳುವುದು ಮತ್ತು ಪ್ರಚೋದನೆಗಳನ್ನು ನಿಯಂತ್ರಿಸುವ ಕೆಲಸ ಮಾಡುವ ಫ್ರಂಟಲ್ ಲೋಬ್ ಅಂದ್ರೆ ಮೆದುಳಿನ ಮುಂಭಾಗದ ಹಾಲೆ ಪೂರ್ತಿಯಾಗಿ ಬೆಳೆಯೋದು ಕೊನೆಗೆ. ಅದಕ್ಕಿನಾ ಅವರು ಅಷ್ಟು ಇಂಪಲ್ಸಿವ್ ಆಗಿರೋದು? ಇದೇ ಕಾರಣಕ್ಕೆ ಹದಿಹರಿಯದವರಲ್ಲಿ ಎಷ್ಟೋ ಸಲ ಭಾವನೆಗಳು ತರ್ಕವನ್ನು ಮೀರಿಸುತ್ತವೆ. ಸರಿ, ಮೆದುಳು ಇನ್ನೂ ಪೂರ್ತಿಯಾಗಿ ಬೆಳೆದಿಲ್ಲ ಅಂದ್ರೆ ಅದರಿಂದ ಬರೀ ತೊಂದ್ರೆನಾ ಅಥವಾ ಏನಾದ್ರೂ ಅನುಕೂಲ ಇದೆಯಾ? ಯಾಕಂದ್ರೆ ಹದಿಹರಿಯದವರು ಹೊಸ ವಿಷಯಗಳನ್ನ ಕಲಿಯೋದ್ರಲ್ಲಿ ಬಹಳ ಮುಂದಿರ್ತಾರಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದೇ ಅಪೂರ್ಣ ಬೆಳವಣಿಗೆಯ ಹಂತ ಹದಿಹರೆಯದ ಮೆದುಳಿಗೆ ಒಂದು ಅದ್ಭುತವಾದ ಅವಕಾಶವನ್ನು ಕೊಡುತ್ತೆ. ಮೆದುಳಿನ ಈ ನಮನೀಯತೆ ಅಂದ್ರೆ ಪ್ಲಾಸ್ಟಿಸಿಟಿ ಅವರನ್ನ ಒಂದು ಸ್ಪಂಜಿನ ಹಾಗೆ ಮಾಡುತ್ತೆ. ಸ್ಪಂಜಿನ ಹಾಗೆ? ಹೌದು. ಹೊಸ ಜ್ಞಾನ, ಹೊಸ ಕೌಶಲ್ಯಗಳು, ಭಾಷೆಗಳು, ಸಂಗೀತ ಯಾವುದನ್ನೇ ಆದರೂ ವಯಸ್ಕರಿಗಿಂತ ವೇಗವಾಗಿ ಮತ್ತು ಸುಲಭವಾಗಿ ಕಲಿಬಲ್ಲರು. ಆ ಸಿನಾಪ್ಟಿಕ್ ಸಂಪರ್ಕಗಳು ಅಷ್ಟು ವೇಗವಾಗಿ ರೂಪುಗೊಳ್ಳುತ್ತಾ ಇರ್ತವೆ. ಅದಕ್ಕೆ ಶೈಕ್ಷಣಿಕವಾಗಿ ಅವರ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ. ಅವರ ಕಲಿಕೆಯ ಸಾಮರ್ಥ್ಯ ಜೀವನದಲ್ಲಿ ಉತ್ತುಂಗದಲ್ಲಿರುತ್ತೆ. ಇಲ್ಲಿಂದ ವಿಷಯ ನಿಜವಾಗಿಯೂ ಸ್ವಾರಸ್ಯಕರವಾಗತ್ತೆ. ಒಂದು ಕಡೆ ಈ ಅದ್ಭುತ ಕಲಿಕೆಯ ಸಾಮರ್ಥ್ಯ, ಇನ್ನೊಂದು ಕಡೆ ಅಪಾಯಗಳು ಇವೆ. ಜೆನ್ಸನ್ ಅವುಗಳನ್ನ ದೌರ್ಬಲ್ಯಗಳು ಅಂತ ಕರೀತಾರೆ. ಇದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಆಯ್ತು. ಹೌದು. ಅವರ ಆ ಫ್ರಂಟಲ್ ಲೋಬ್ ನಿಧಾನವಾಗಿ ಬೆಳೆಯೋದ್ರಿಂದ ಅವರಲ್ಲಿ ಮೂಡ್ ಸ್ವಿಂಗ್ಸ್, ಹಠಾತ್ ಪ್ರವೃತ್ತಿ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳು ಕಾಣಿಸ್ತವೆ. ಜೆನ್ಸನ್ ಇದಕ್ಕೊಂದು ಅದ್ಭುತವಾದ ಹೋಲಿಕೆ ಕೊಡ್ತಾರೆ. ಏನದು? ಹದಿಹರೆಯದವರು ಅಂದ್ರೆ ಇನ್ನೂ ರೋಡ್ ಟೆಸ್ಟ್ ಆಗದ ಪವರ್ಫುಲ್ ಇಂಜಿನ್ ಇರೋ ಫೆರಾರಿ ಕಾರು ಇದ್ದಾಗೆ ಅಂತಾರೆ. ಒಂದು ನಿಮಿಷ, ರೋಡ್ ಟೆಸ್ಟ್ ಆಗದ ಫೆರಾರಿ ಅಂದ್ರೆ ಅವರ ಹತ್ರ ಒಂದು ಸೂಪರ್ ಕಾರ್ ಇದೆ, ಆದ್ರೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು,
ಬ್ರೇಕ್ ಹೇಗೆ ಹಾಕಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ. ಹಾಗಾ? ಎಕ್ಸಾಕ್ಟ್ಲಿ, ಪರ್ಫೆಕ್ಟ್. ಆಕ್ಸಿಲರೇಟರ್ ಪೂರ್ತಿ ಒತ್ತೋಕ್ ಶಕ್ತಿ ಇದೆ, ಯಾಕಂದ್ರೆ ಅವರ ಮೆದುಳಿನ ರಿವಾರ್ಡ್ ಸಿಸ್ಟಮ್ ಬಹಳ ಚುರುಕಾಗಿರುತ್ತೆ. ಹೊಸ ಅನುಭವಗಳಿಂದ ಸಿಗುವ ಖುಷಿ ಅವರಿಗೆ ಜಾಸ್ತಿ. ಆದ್ರೆ ಅಪಾಯವನ್ನ ಅಂದಾಜು ಮಾಡಿ ಬೇಡ ಇದು ಸರಿ ಇಲ್ಲ ಅಂತ ಹೇಳೋ ಬ್ರೇಕ್ ಸಿಸ್ಟಮ್ ಅಂದ್ರೆ ಫ್ರಂಟಲ್ ಲೋಬ್ ಇನ್ನೂ ಅಷ್ಟು ಪವರ್ಫುಲ್ ಆಗಿರೋದಿಲ್ಲ. ಇದೇ ಕಾರಣಕ್ಕೆ ಅವರು ನಾವೆಲ್ಟಿ ಸೀಕಿಂಗ್ ಅಂದ್ರೆ ಹೊಸತನ್ನು ಹುಡುಕುವ, ಥ್ರಿಲ್ ಅನುಭವಿಸುವ ಅಥವಾ ಅಪಾಯಕಾರಿ ನಡವಳಿಕೆಗಳಲ್ಲಿ ತೊಡಗುವ ಸಾಧ್ಯತೆ ಹೆಚ್ಚು. ಓಕೆ. ಇದೇ ಕಾರಣಕ್ಕೆ ತಂಬಾಕು, ಡ್ರಗ್ಸ್ ಮತ್ತು ಆಲ್ಕೋಹಾಲ್ಗೆ ವ್ಯಸನಿಯಾಗೋ ಸಾಧ್ಯತೆ ವಯಸ್ಕರಿಗಿಂತ ಹಲವು ಪಟ್ಟು ಹೆಚ್ಚು. ಒಮ್ಮೆ ವ್ಯಸನಿಯಾದ್ರೆ ಅದನ್ನು ಬಿಡುವುದು ಕೂಡ ಅವರಿಗೆ ಹೆಚ್ಚು ಕಷ್ಟ, ಯಾಕಂದ್ರೆ ವ್ಯಸನವು ಅವರ ಮೆದುಳಿನ ಬೆಳವಣಿಗೆಯ ಹಾದಿಯನ್ನೇ ಬದಲಾಯಿಸ್ಬಿಡಬಹುದು. ಈ ಅಪಾಯ ತಗೊಳ್ಳೋ ಸ್ವಭಾವ, ಹೊಸದನ್ನ ಹುಡುಕೋ ಹುಚ್ಚು, ಇವತ್ತಿನ ಸ್ಮಾರ್ಟ್ಫೋನ್ ಯುಗದಲ್ಲಿ ಇದೊಂದು ದೊಡ್ಡ ಸವಾಲಲ್ವಾ? ಯಾಕಂದ್ರೆ ಆ ಹೊಸ ವಿಷಯ, ಆ ಥ್ರಿಲಿ ಒಂದು ಕ್ಲಿಕ್ ದೂರದಲ್ಲೇ ಸಿಗುತ್ತೆ. ಜೆನ್ಸನ್ ತಮ್ಮ ಪುಸ್ತಕದಲ್ಲಿ ಡಿಜಿಟಲ್ ಇನ್ವೇಷನ್ ಅಂತ ಕರೀತಾರೆ. ಹೌದು, ಇದನ್ನು ನಾವು ದೊಡ್ಡ ಚಿತ್ರಣದೊಂದಿಗೆ ಜೋಡಿಸಬೇಕು. ಡಾಕ್ಟರ್ ಜೆನ್ಸನ್ ಒಂದು ಗಂಭೀರವಾದ ವಾದವನ್ನು ಮಂಡಿಸ್ತಾರೆ. ಅವರ ಪ್ರಕಾರ ಇಂಟರ್ನೆಟ್ ಅಡಿಕ್ಟಿವ್ ಡಿಸಾರ್ಡರ್ ಅನ್ನು ಅಧಿಕೃತವಾಗಿ ಒಂದು ಮಾನಸಿಕ ಅಸ್ವಸ್ಥತೆ ಎಂದು ಪರಿಗಣಿಸಬೇಕು. ಅಷ್ಟು ಗಂಭೀರವಾಗಿ? ಹೌದು, ಯಾಕಂದ್ರೆ ಹದಿಹರೆಯದವರ ಮೆದುಳು ಸ್ವಯಂ ನಿಯಂತ್ರಣದಲ್ಲಿ ದುರ್ಬಲವಾಗಿರೋದ್ರಿಂದ ಸಾಮಾಜಿಕ ಮಾಧ್ಯಮ, ಗೇಮಿಂಗ್ ಮತ್ತು ಆನ್ಲೈನ್ ಜಗತ್ತಿನ ತ್ವರಿತ ರಿವಾರ್ಡ್ಗಳಿಗೆ ಅವರು ಸುಲಭವಾಗಿ ಬಲಿಯಾಗಬಹುದು. ನಿರಂತರ ನೋಟಿಫಿಕೇಶನ್ಗಳು ಅವರ ಗಮನವನ್ನು ಸೆಳೆಯುತ್ತವೆ ಮತ್ತು ಇದರಿಂದ ಅವರ ನಿದ್ದೆ, ಏಕಾಗ್ರತೆ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಒತ್ತಡದ ಬಗ್ಗೆಯೂ ಪುಸ್ತಕದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ಶಾಲೆ, ಪರೀಕ್ಷೆಗಳು, ಗೆಳೆಯರ ಒತ್ತಡ, ಇದೆಲ್ಲ ಹದಿಹರೆಯರವರ ಮೇಲೆ ಹೇಗೆ ಬೇರೆದೇ ರೀತಿ ಪರಿಣಾಮ ಬೀರುತ್ತೆ. ಒತ್ತಡ ಅನ್ನೋದು ಎಲ್ಲರಿಗೂ ಇದೆ, ಆದರೆ ಹದಿಹರೆಯದವರ ಮೆದುಳಿಗೆ ಒತ್ತಡವು ಉಂಟುಮಾಡುವ ಹಾನಿ ಹೆಚ್ಚು. ದೀರ್ಘಕಾಲದ ಒತ್ತಡ ಕೇವಲ ಅವರ ವರ್ತನೆಯ ಮೇಲೆ ಮಾತ್ರವಲ್ಲ, ಕೋಶಗಳ ಮಟ್ಟದಲ್ಲಿಯೂ ಪರಿಣಾಮ ಬೀರುತ್ತೆ. ಕೋಶಗಳ ಮಟ್ಟದಲ್ಲಿಯಾ? ಹೌದು, ನಿರ್ದಿಷ್ಟವಾಗಿ ನೆನಪಿನ ಶಕ್ತಿಯ ಕೇಂದ್ರವಾದ ಹಿಪೋಕ್ಯಾಂಪಸ್ ಮೇಲೆ ಇದು ಪರಿಣಾಮ ಬೀರಬಹುದು. ಇದು ಅವರ ಕಲಿಕೆಯ ಸಾಮರ್ಥ್ಯವನ್ನ ಕುಗ್ಗಿಸಬಹುದು ಮತ್ತು ಭವಿಷ್ಯದಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು. ಹಾಗಾದ್ರೆ ಪೋಷಕರಿಗೆ ಈ ಪುಸ್ತಕದಿಂದ ಸಿಗಬಹುದಾದ ಒಂದು ಪ್ರಾಯೋಗಿಕ ಸಲಹೆ ಏನು? ಉದಾಹರಣೆಗೆ ಡ್ರಗ್ಸ್ ಮತ್ತು ಆಲ್ಕೋಹಾಲ್ ವಿಷಯದಲ್ಲಿ. ಇದು ಬಹಳ ಮುಖ್ಯವಾದ ಭಾಗ. ಮನೆಯಲ್ಲಿ ನಮ್ಮ ಕಣ್ಣೆದ್ರೆ ಕುಡಿಲಿ, ಹೊರಗಡೆ ಹೋಗಿ ಕುಡಿಯೋದು ತಪ್ಪುತ್ತೆ ಅನ್ನೋ ವಾದವನ್ನ ಜೆನ್ಸನ್ ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಹಾಗಾ? ಹೌದು, ಹಾಗೆ ಮಾಡೋದ್ರಿಂದ ಅವರು ಹೆಚ್ಚು ಕುಡಿತಾರೆ ಮತ್ತು ಬೇರೆ ಡ್ರಗ್ಸ್ಗಳಿಗೂ ತೆರೆದುಕೊಳ್ತಾರೆ ಅಂತ ವಾದಿಸ್ತಾರೆ. ಅಧ್ಯಯನಗಳು ಏನ್ ಹೇಳುತ್ತೆ ಅಂದ್ರೆ, ಮಾದಕ ವಸ್ತುಗಳ ಬಗ್ಗೆ ಪೋಷಕರ ನಿಲುವು ಎಷ್ಟು ಸ್ಪಷ್ಟವಾಗಿ ಮತ್ತು ಕಟ್ಟುನಿಟ್ಟಾಗಿ ಇರುತ್ತದೆಯೋ ಅಷ್ಟು ಮಕ್ಕಳು ಅದರಿಂದ ದೂರ ಇರೋ ಸಾಧ್ಯತೆ ಹೆಚ್ಚು. ಪೋಷಕರ ಸ್ಪಷ್ಟ ನಿಲುವು ಒಂದು ರಕ್ಷಣಾತ್ಮಕ ಕವಚದಂತೆ ಕೆಲಸ ಮಾಡುತ್ತೆ. ನಾವೆಲ್ಲ ಸಾಮಾನ್ಯವಾಗಿ 18 ವರ್ಷಕ್ಕೆ ವಯಸ್ಕರಾಗ್ತೀವಿ, ವೋಟ್ ಮಾಡ್ತೀವಿ, ಕಾನೂನು ಪ್ರಕಾರ ದೊಡ್ಡವರು ಅಂತ ಅನ್ಕೊಳ್ತೀವಿ. ಆದ್ರೆ ಮೆದುಳಿನ ಕಥೆ ಅಲ್ಲಿಗೆ ಮುಗಿಯಲ್ವಾ? ಜೆನ್ಸನ್ ಅವರ ಸಂಶೋಧನೆ ಈ ಸಾಮಾನ್ಯ ನಂಬಿಕೆಯನ್ನು ಪ್ರಶ್ನಿಸುತ್ತೆ ಅಂತ ಅನ್ಸುತ್ತೆ. ಹೌದು, ಖಂಡಿತ ಪ್ರಶ್ನಿಸುತ್ತೆ. ಪುಸ್ತಕದ ಕೊನೆಯ ಅಧ್ಯಾಯದ ಶೀರ್ಷಿಕೆಯೇ ಇದು ಇನ್ನೂ ಮುಗಿದಿಲ್ಲ ಅಂತ. ಜೆನ್ಸನ್ ಅವರ ಪ್ರಕಾರ ಮೆದುಳಿನ ಬೆಳವಣಿಗೆಯೂ 18ನೇ ವಯಸ್ಸಿಗೆ ನಿಲ್ಲುವುದಿಲ್ಲ. ಅವರು ಪೋಸ್ಟ್ ಅಡೋಲಸೆನ್ಸ್ ಅನ್ನೋ ಹಂತದ ಬಗ್ಗೆ ಮಾತಾಡ್ತಾರೆ. ಈ ಹಂತದಲ್ಲಿ ಅಂದ್ರೆ ಸುಮಾರು 20ರ ಮಧ್ಯದವರೆಗೂ ಮೆದುಳಿನ ಫ್ರಂಟಲ್ ಲೋಬ್ಗಳಲ್ಲಿ ಆ ಮೈಲಿನೇಷನ್ ಪ್ರಕ್ರಿಯೆ ಮುಂದುವರಿಯುತ್ತಲೇ ಇರುತ್ತೆ. ಅಬ್ಬಾ, ಅಂದ್ರೆ 20ರ ಮಧ್ಯದವರೆಗೂ ಟೀನೇಜ್ ವರ್ತನೆಗಳು ಮುಂದುವರಿಯಬಹುದು ಅಂತನಾ? ಸ್ವಲ್ಪ ಮಟ್ಟಿಗೆ ಹೌದು. 18ರ ನಂತರವೂ ಆತ್ಮಕೇಂದ್ರಿತತೆ, ಆತಂಕ ಮತ್ತು ಜೀವನದ ಬಗ್ಗೆ ಅನಿಶ್ಚಿತತೆಗಳು ಮುಂದುವರಿಯಬಹುದು. ಸರಿ. ಅವರು ಕಾನೂನುಬದ್ಧವಾಗಿ ವಯಸ್ಕರಾಗಿರಬಹುದು, ಆದರೆ ನರಜೈವಿಕವಾಗಿ ಅಂದ್ರೆ ನ್ಯೂರೋಬಯೋಲಾಜಿಕಲ್ ಆಗಿ ಅವರು ಸಂಪೂರ್ಣ ಪ್ರೌಢಾವಸ್ಥೆಯನ್ನು ತಲುಪಲು 20ರ ಮಧ್ಯದವರೆಗೂ ಸಮಯ ಬೇಕು. ಇದನ್ನ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಪರಿಗಣಿಸಬೇಕು. ವಿಶೇಷವಾಗಿ ಅಪ್ರಾಪ್ತ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆಗಳ ಬಗ್ಗೆ ಚರ್ಚಿಸುವಾಗ ಈ ವೈಜ್ಞಾನಿಕ ಸತ್ಯ ಮುಖ್ಯವಾಗುತ್ತೆ ಅಂತ ಪುಸ್ತಕದಲ್ಲಿ ಸೂಚಿಸಲಾಗಿದೆ. ಇಷ್ಟೆಲ್ಲ ಸವಾಲುಗಳನ್ನು ಕೇಳಿದ ಮೇಲೆ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಹತಾಶರಾಗಿರೋ ಪೋಷಕರಿಗೆ ಡಾಕ್ಟರ್ ಜೆನ್ಸನ್ ಕೊನೆಯಲ್ಲಿ ಏನ್ ಹೇಳ್ತಾರೆ? ಅವರ ಅಂತಿಮ ಸಲಹೆ ತುಂಬಾ ಸರಳ ಮತ್ತು ಶಕ್ತಿಯುತವಾಗಿದೆ. ನಿಮ್ಮ ಮಾತುಗಳು ಅವರಿಗೆ ತಲುಪ್ತಿಲ್ಲ, ಅವರು ಅದಕ್ಕೆ ಪ್ರತಿಕ್ರಿಯಿಸುತ್ತಿಲ್ಲ ಅಂತ ನಿಮಗೆ ಅನಿಸಿದ್ರು ಅವರೊಂದಿಗೆ ಮಾತಾಡೋದನ್ನ ನಿಲ್ಲಿಸಬೇಡಿ. ವಿಶೇಷವಾಗಿ ಆ ಕಷ್ಟದ ಸಮಯದಲ್ಲಿ ಸಂವಹನವನ್ನು ಮುಂದುವರಿಸಿ. ಯಾಕಂದ್ರೆ ಮಗುವಿಗೆ ಅದು ಗೊತ್ತಿರಲಿ ಅಥವಾ ಇಲ್ಲದಿರಲಿ, ಅವರ ಮೆದುಳಿನ ಆಳದಲ್ಲಿ ಪೋಷಕರೇ ಅವರ ಮೊದಲ ಮತ್ತು ಅತ್ಯಂತ ಪ್ರಮುಖ ರೋಲ್ ಮಾಡೆಲ್. ಇದೊಂದು ಬಹಳ ಮುಖ್ಯವಾದ ಮಾತು. ಹೌದು,
ಈ ಮಾತಿನಲ್ಲಿ ಯಾವುದೇ ಒತ್ತಡ ಇಲ್ಲ, ಆದರೆ ಇದೊಂದು ಜವಾಬ್ದಾರಿಯ ನೆನಪಿಸುವಿಕೆಯಷ್ಟೇ. ಒಟ್ಟಾರೆಯಾಗಿ ಈ ಪುಸ್ತಕವು ಹದಿಹರೆಯದವರ ಮೆದುಳಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಲ್ವಾ? ಈ ತಿಳುವಳಿಕೆ ಪೋಷಕರ ಹತಾಶೆಯನ್ನು ಸಹಾನುಭೂತಿಯಾಗಿ ಬದಲಾಯಿಸಬಹುದು. ಇದು ಕೇವಲ ಸಮಸ್ಯೆಗಳನ್ನು ಗುರುತಿಸುವುದಲ್ಲ, ಬದಲಿಗೆ ತಮ್ಮ ಮಕ್ಕಳನ್ನು ಈ ಸಂಕೀರ್ಣ ಹಂತದಲ್ಲಿ ಹೇಗೆ ಬೆಂಬಲಿಸಬೇಕು, ಹೇಗೆ ಮಾರ್ಗದರ್ಶನ ನೀಡಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಮಾರ್ಗಸೂಚಿಯನ್ನು ಕೊಡುತ್ತೆ. ಅವರನ್ನು ಏಲಿಯನ್ ಸ್ಪೀಶೀಸ್ ಅಂತ ನೋಡೋದು ಬಿಟ್ಟು ಪೂರ್ಣಗೊಳ್ಳದ ಪಜಲ್ ಅಂತ ನೋಡಕ್ಕೆ ಪ್ರೇರಣೆ ಕೊಡುತ್ತೆ. ಈ ಚರ್ಚೆಯು ಕೇಳುಗರಿಗೆ ಒಂದು ಆಲೋಚನೆಯನ್ನು ನೀಡಬಹುದು. ಹದಿಹರೆಯದವರ ಮೆದುಳು 20ರ ಮಧ್ಯದವರೆಗೂ ಅಭಿವೃದ್ಧಿ ಹೊಂದುತ್ತಲೇ ಇರುತ್ತದೆ ಎಂಬ ವೈಜ್ಞಾನಿಕ ಪುರಾವೆಗಳ ಹಿನ್ನೆಲೆಯಲ್ಲಿ ಪ್ರೌಢಾವಸ್ಥೆಯ ನಮ್ಮ ಸಾಮಾಜಿಕ ಮತ್ತು ಕಾನೂನಾತ್ಮಕ ವ್ಯಾಖ್ಯಾನಗಳನ್ನು ನಾವು ಮರುಪರಿಶೀಲಿಸುವ ಅಗತ್ಯ ಇದೆಯಾ? ಉದಾಹರಣೆಗೆ, ಮತದಾನದ ವಯಸ್ಸು, ಮದುವೆಯ ವಯಸ್ಸು ಅಥವಾ ಪೂರ್ಣ ಕಾನೂನಾತ್ಮಕ ಜವಾಬ್ದಾರಿಯನ್ನು ಹೊರುವ ವಯಸ್ಸನ್ನು ನಿರ್ಧರಿಸುವಾಗ ಈ ನರಜೈವಿಕ ಸತ್ಯಗಳನ್ನು ನಾವು ಪರಿಗಣಿಸಬೇಕೇ? ಇದು ಈ ಚರ್ಚೆಯಲ್ಲಿ ಉಲ್ಲೇಖವಾದ ಅಪ್ರಾಪ್ತ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆಗಳಿಗಿಂತ ಒಂದು ಹೆಜ್ಜೆ ಮುಂದಿನ ಆಲೋಚನೆ. ಯೋಚಿಸಿ ನೋಡಿ.